ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಜಿಗ್ಜಾಗ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಜಿಗ್ಜಾಗ್. ಓಕೆನಾ? ನಾನು ಇಲ್ಲಿ ಪೆನ್ನಿಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ವೈಟ್ ಪೆನ್ಸಿಲ್ ಮಾರ್ಕ್ ಮಾಡಿಕೊಂಡ್ರೆ ಅದು ಕಾಣೋದಿಲ್ಲ. ಸೊ ಹಾಗಾಗಿ ನನ್ನ ಕಡೆ ಇರೋ ಪೆನ್ನಿಲ್ಲೇ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಜಿಗ್ಜಾಗು ಈ ಸ್ಟಿಚ್ನ ಮತ್ತು ಹಾಗೆ ಡಬಲ್ ಜಿಗ್ಜಾಗ್ನ ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಚೈನ್ ಸ್ಟಿಚ್ ಕೂಡ ಯಾವ ರೀತಿ ಹಾಕೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ, ಈಗ ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಲೈನ್ ಇದಾಗಿದೆ. ಸೊ ನೀವು ಸ್ಕೇಲಲ್ಲಿ ನನ್ನ ಮಾರ್ಕ್ ಮಾಡ್ಕೊಂಬಿಡಿ. ಸೊ ನೋಡಿ, ಈಗ ನಾನು ಪಾಯಿಂಟ್ಸ್ ಹಾಕ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ನಾವು ಜಿಗ್ಜಾಗ್ ಸ್ಟಿಚ್ ಹಾಕ್ಬೋದು, ತುಂಬಾ ಈಸಿಯಾಗಿದೆ. ಓಕೆನಾ? ಸೊ ಬಿಗಿನರ್ಸ್ಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಗೆ ಇದೇ ಥರದ್ದು ಬಿಗಿನರ್ಸ್ಗೆ ಅಂತ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಕೂಡ ಇದ್ದರೆ ನೀವು ಕಮೆಂಟಲ್ಲೇ ನಾನು ತಿಳಿಸ್ಬೋದು. ನಾನು ನಿಮ್ಗೆ ಯಾವ ಥರದ್ದು ವೀಡಿಯೋಸ್ ಬೇಕಂದ್ರೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಈಗ ನೋಡಿ, ನಾನು ತೊಗೊಳ್ತಾ ಇದ್ದೀನಿ ಚೈನ್ನ. ಈ ರೀತಿಯಾಗಿ ಥ್ರೆಡ್ನ ನಾವು ಎಳ್ಕೊಳ್ಳೋಣ. ಫಸ್ಟು ನೋಡ್ತಾ ಇದ್ದೀರಲ್ವ, ಈ ರೀತಿ ತೊಗೊಳ್ಬೇಕಾಗುತ್ತೆ. ಈ ರೀತಿಯಾಗಿ ತೊಗೊಂಡು ನಾವು ಈ ಮಾರ್ಕ್ ಇದೆ ಅಲ್ವಾ, ಟಿಕ್ ಮಾಡಿದ ಮಾರ್ಕಿಗೆ ಹಾಕೊಳ್ಳೋಣ. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಓಕೆನಾ? ಪಕ್ಕದಾಗಿ ಒಂದು ಸಣ್ಣದಾಗಿ ಸ್ಟಿಚ್ ಹಾಕೊಳ್ಳೋಣ. ಯಾಕಂದರೆ ಇದು ಚೈನು ನಾವು ಹಾಕಿರೋ ಆ ಚೈನು ಈ ಕಡೆ ಬರೋದಿಲ್ಲ. ಓಕೆನಾ? ಇಲ್ಲಾಂದರೆ ನಾವು ನೋಡಿ ಈ ಥರ ಇಲ್ಲಿದ್ದ ಹಾಕಿಬಿಟ್ರೆ ಇದು ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೊಂದು ಸಣ್ಣದಾಗಿ ನಾಟ್ ಹಾಕೊಂಬಿಡೋಣ. ಓಕೆನಾ? ಈ ರೀತಿಯಾಗಿ ಒಂದು ಸಣ್ಣದ ನಾಟ್ ಹಾಕ್ಕೊಂಡ್ರೆ ಆ ಕಡೆದು ಹಾಕಿರೋ ಚೈನು ಈ ಕಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾಟ್ ಹಾಕೊಳ್ಳೋಣ. ಸೊ ನೋಡಿ, ಇದೇ ಥರ ನಾನು ಎಲ್ಲ ಕಡೆ ಜಿಗ್ಜಾಗ್ ಈ ರೀತಿಯಾಗಿ ಜಿಗ್ಜಾಗ್ಗೆ ಹಾಕ್ತಾ ಹೋಗ್ತೇವೆ. ಸೊ ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಸಿಂಪಲ್ ಫ್ರೆಂಡ್ಸ್. ನೀವು ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಸೊ ನೀವು ಇದನ್ನು ದೊಡ್ಡದಾಗಿ ಲೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಚಿಕ್ಕದಾಗಿ ತೋರಿಸ್ಲಿಕ್ಕೆ ಚಿಕ್ಕದಾಗಿ ಹಾಕ್ಕೊಂಡು ನೀವು ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀರಿ ನೋಡಿ, ಯಾವ ರೀತಿ ಹಾಕ್ತಾಯಿದ್ದೀನಿ ನಾನು. ಸೊ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ನಾಟ್ ಹಾಕ್ಕೊಳ್ಳಿ, ಕಾಣಬಾರ್ದು. ಸೊ ನೋಡಿ, ಈ ರೀತಿಯಾಗಿ ನಾವು ಇದೆ ಪ್ರಾಕ್ಟೀಸ್ ಆದಮೇಲೆ ನಾವು ಮಾರ್ಕಿಂಗ್ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಹಾಗೆ ನಾವು ಹಾಕ್ಬೋದು. ಓಕೆನಾ? ಸೊ ಈ ರೀತಿ ಸ್ವಲ್ಪ ಫಿಟ್ಟಾಗಿ ನಾವು ಜಗಬೇಕಾಗತ್ತೆ. ಯಾಕಂದರೆ ಚೈನು ಲೂಪಿಗೆ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಜಗ್ಗಿ ಹಾಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿಯಾಗಿ ಬಂದಿದೆ ಜಿಗ್ಜಾಗ್ ಸ್ಟಿಚ್ಚು. ಸೊ ಇದೇ ರೀತಿ ಹಾಕೋದು ಫ್ರೆಂಡ್ಸ್, ಏನೂ ಕಷ್ಟ ಆಗೋದಿಲ್ಲ, ತುಂಬಾ ಈಸಿ ಆಗಿದೆ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಗಿನರ್ಸ್ಗೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಲ್ಲ ಈಸಿ ಆಗುತ್ತೆ. ಸೊ ಇದು ಒಂದು ನಾಟ್ ಹಾಕ್ಕೊಂಡ್ಬಿಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.